ಅಂದರೆ ಪ್ರವಾದಿಯಾಗಿರುವಂಥ ಅಬ್ರಹಾಮನು ಪ್ರಾರ್ಥಿಸಿದರೆ ಮಾತ್ರ ಅವನ ಪಾಪಗಳು ತಪ್ಪುಗಳು ಕ್ಷಮಾಪಣೆ ಆಗುತ್ತಾ? ಅವರು ಸಾಯದೆ ಬದುಕಿ ಉಳಿಯುವ ಹಾಗೆ ಯಾರು ಪ್ರಾರ್ಥನೆ ಮಾಡಬೇಕಂತೆ ಮತ್ತೊಂದು ಸರಿ ನಿಮಗೋಸ್ಕರ ಓದ್ತೀನಿ ಬೇರೆ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು. ಅವನು ಪ್ರವಾದಿ, ನೋಡಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ನಿನಗೋಸ್ಕರ ನನ್ನ ಬಳಿಲಿ ಪ್ರಾರ್ಥಿಸುವನು, ಪ್ರಾರ್ಥಿಸಿದಾಗ ಏನಕ್ಕೆ ಗೊತ್ತಾ? ನೀನು ಬದುಕುವಿ. ಅಂದರೆ ದೇವ ಜನರ ಪ್ರಾರ್ಥನೆ, ದೇವ ಭಕ್ತರ ಪ್ರಾರ್ಥನೆ ಅಷ್ಟು ಶ್ರೇಷ್ಠನ, ಅಷ್ಟು ಅಮೂಲ್ಯನ? ಏನು ಪ್ರೇರೆ, ನೀವು ಯಾವುದೇ ಜನಾಂಗದವರಾಗಿರ್ಬೋದು ಪ್ರೇರೆ, ನಿಮ್ಮ ಮೇಲೆ ಕನಿಕರದಿಂದ ನಾನು ಹೇಳುವಂಥ ಮಾತೇನೆಂದರೆ, ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ನೀವು ಓದಿ. ಈ ದಿನ ನಾವೆಲ್ಲ ಬದುಕಿ ಉಳಿದಿದ್ದೇವೆ ಅಂದರೆ ನಮ್ಮ ಹಿಂದೆ ನಮಗೋಸ್ಕರ ಪ್ರಾರ್ಥಿಸುವಂಥ ಒಂದು ಜನಾಂಗವಿದೆ ಪ್ರೇರೆ. ಅಂದರೆ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಜನಾಂಗ, ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಸ್ವಾಭಿಮಾನಕ್ಕೋಸ್ಕರ, ತನ್ನ ಭಾಷೆಯವರಿಗೋಸ್ಕರ, ತನ್ನ ಕುಲಗೋಸ್ಕರ ಪ್ರಾರ್ಥನೆ ಅದು ಬೇರೆ. ಭೂಮಿ ಮೇಲಿರುವಂಥ ಸಕಲ ಜನಾಂಗದವರನ್ನು ಕುರಿತು ಪ್ರಾರ್ಥಿಸುವಂಥ ಒಂದು ಜನಾಂಗವಿದೆ ಅಂತೆ ಪ್ರಿಯರೇ. ಅನೇಕ ಸಾರಿ ಕ್ರೈಸ್ತರಾದಂಥ ನಾವು ಹೇಳ್ತಾ ಇರ್ತೀವಿ, ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡೋರು, ನಾವು ಯಾರನ್ನು ದ್ವೇಷಿಸುವವರಲ್ಲ, ದೂಷಿಸುವವರಲ್ಲ. ದೇವರ ಮುಂದೆನೂ ಆಗಿರ್ಬೋದು, ಹಿಂದೆನೇ ಆಗಿರ್ಬೋದು, ನಾವು ದೂಷಿಸಬಾರ್ದು. ಯಾಕಂದರೆ ದೇವರೇ ಸಹಿಸಲ್ಲ ಅದು. ಯಾಕಂದರೆ ಭೂಮಿ ಮೇಲಿರುವಂಥ ನಿಮ್ಗೆ ಗೊತ್ತಿಲ್ಲ ಪ್ರೇರೆ, ನೀವು ಅಮಾಯಕರು. ನೀವು ಯಾರ ಮಕ್ಕಳು ಅಂತ ನಿಮ್ಗೆ ಗೊತ್ತಿಲ್ಲ. ಅಂದರೆ ಭೌತಿಕವಾಗಿ ಅಲ್ಲ, ಆತ್ಮಿಕವಾಗಿ ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ತಂದೆ ಇದ್ದಾರೆ, ಓಕೆನಾ? ಆದರೆ ಆತ್ಮಿಕವಾಗಿ ಅಂದರೆ ಈ ಭೂಮಿಗೆ ಬರುವುದಕ್ಕೆ ಕಾರಣ ಜನ್ಮನು, ಅಂದರೆ ಕಾರಣನು ಯಾರು? ನಾವೆಲ್ಲ ಕಾರಣವಿಲ್ಲದೆ ಹುಟ್ಟಿಲ್ಲ ಪ್ರೇರೆ, ಕಾರಣ ಜನ್ಮರು ನಾವು. ನಮ್ಮನ್ನು ತಾಯಿ ಗರ್ಭದಲ್ಲಿ ಹುಟ್ಟಿಸಿದಂಥ ಒಬ್ಬ ಪರಮಾತ್ಮನಿದ್ದಾನೆ ಪ್ರೇರೆ. ನಿಜ ಪ್ರೇರೆ, ನಂಬುವವರಾಗಿ ನಾವು ಭಾಗ್ಯವಂತರು, ನಾವು ಶ್ರೇಷ್ಠರು. ವಿಷಯಕ್ಕೆ ಬರೋದಾದರೆ, ಅಬ್ರಹಾಮನು ಅಭಿಮೇಲಕನಿಗೋಸ್ಕರ, ಅಲ್ಲಿರುವಂಥ ಜನಾಂಗದವರಿಗೋಸ್ಕರ, ಆತನ ಸೈನ್ಯಕ್ಕೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಉಳಿಸ್ತಾ ಇದ್ದಾನೆ ಅಂತೆ.